ವೀಕ್ಷಕರೇ, ರವೀಂದ್ರ ಕಾರ್ಕೆ ಈ ಒಂದು ಕರ್ನಾಟಕ ಸರ್ಕಾರ ವತಿಯಿಂದ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕರದಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಣಿಕೇರಿ ರಾಮ್ ತಾಂಡದಲ್ಲಿ ಈ ಒಂದು ಆಯುಷ್ ಇಲಾಖೆಯ ವತಿಯಿಂದ ಒಂದು ಉಚಿತ ಆರೋಗ್ಯ ತಪಾಸಣೆ ಹಾಗೂ ಮಾತ್ರೆಯ ವಿತರಣೆಯ ಒಂದು ಕಾರ್ಯಕ್ರಮವನ್ನು ಆಯುಷ್ ಇಲಾಖೆ ವತಿಯಿಂದ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ವ್ಯವಸ್ಥೆಯ ಒಂದು ಯೋಜನೆಗಳು ಜನರಿಗೆ ಯಾವ ರೀತಿ ತಲುಪಬೇಕು ಅನ್ನೋದು ಈ ಒಂದು ವತಿಯಿಂದ ನಾವು ತಿಳಿದುಕೊಳ್ಳುತ್ತೇವೆ. ಅವ್ರ ಬಗ್ಗೆ ನಾವು ಈ ಒಂದು ಕಾರ್ಯಕ್ರಮದ ವಿಸ್ತೃತ ರೂಪವನ್ನು ತಿಳಿದುಕೊಳ್ಳೋಣ. ಕರ್ನಾಟಕ ಸರ್ಕಾರ ಆಯುಷ್ ಇಲಾಖೆ ವತಿಯಿಂದ ಆಯುಷ್ ಸೇವಾ ಗ್ರಾಮ ಅಂತ ನಾವು ಕರದಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ರಾಮನಾಯಕ್ ತಂಡದಲ್ಲಿ ಹಮ್ಮಿಕೊಂಡಿದ್ದೀವಿ. ಇದರ ಮುಖ್ಯ ಉದ್ದೇಶ ನಾವು ರೋಗ ಬಂದ ಮೇಲೆಕ್ಕಿಂತ ರೋಗ ಬರೋಕ್ಕಿಂತ ಮೊದಲೇ ಹೇಗೆ ತಡೆಗಟ್ಟಬೇಕಂತ ಒಂದು ಇದರ ಮೇಲೆ ನಾವು ಇದು ಆಯುಷ್ ಸೇವಾ ಗ್ರಾಮ ಅಂದ್ಕೊಂಡಿದ್ದೀವಿ. ಈಗ ನಾವು ಇವತ್ತು ಹೆಲ್ತ್ ಚೆಕಪ್ ಮಾಡ್ತೀವಿ, ಉಚಿತ ಔಷಧ ಕೊಡ್ತಾ ಇದ್ದೀವಿ. ಆಮೇಲೆ ಮುಂದಿನ ದಿನಗಳಲ್ಲಿ ರೋಗದ ಬಗ್ಗೆ ಅರಿವು, ಆಮೇಲೆ ಮನೆಮದ್ದು ಬಗ್ಗೆ, ಆಮೇಲೆ ಯಾವುದೇ ದಿನಚರ್ಯ, ಋತುಚರ್ಯ, ಆಯುರ್ವೇದ ಪದ್ಧತಿ ಬಗ್ಗೆ, ಯುನಾನಿ ಪದ್ಧತಿ ಬಗ್ಗೆ ನಾವೆಲ್ಲ ಮಾಹಿತಿಯನ್ನು ಈ ಮುಂದಿನ ದಿನಗಳಲ್ಲಿ ನಾವು ಹಂತ ಹಂತವಾಗಿ ಪ್ರೋಗ್ರಾಮ್ ಹಾಕ್ಕೊಂಡು ಇದೇ ಜನರಿಗೆ ನಾವು ತಲುಪುವಾಗ ಮುಂದೆ ಪ್ರೋಗ್ರಾಮ್ ಹಾಕೋತೀವಿ. ಇದು ಇನ್ನೂ ಹೆಚ್ಚಿನ ಡೀಟೇಲನ್ನು ನಮ್ಮ ಇವತ್ತಿನ ದಿವಸ ಈ ಒಂದು ಆಯುಷ್ ಸೇವಾ ಗ್ರಾಮ, ಈ ಕಾರ್ಯಕ್ರಮದ ಹೆಸರು ಆಯುಷ್ ಸೇವಾ ಗ್ರಾಮ ಅಂತೇಳಿ, ಇದನ್ನು ನಮ್ಮ ಸರ್ಕಾರಿ ಯುನಾನಿ ಚಿಕಿತ್ಸಾಲಯ ಭೀಮನಹಳ್ಳಿ ವೈದ್ಯರಾದ ಡಾಕ್ಟರ್ ಶಕೀಲ್ ಅಹಮದ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಈ ರಾಮನಾಯಕ್ ತಾಂಡದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದರೆ, ಯಾವ್ಯಾವ ಚಿಕ್ಕ ಗ್ರಾಮಗಳಿರ್ಬೋದು ಅಥವಾ ವೈದ್ಯಕೀಯ ಸೌಲಭ್ಯ ವಂಚಿತ ಅಥವಾ ಆಸ್ಪತ್ರೆಯಿಂದ ದೂರ ಇರುವ ಕೆಲವೊಂದಿಷ್ಟು ತಾಂಡಗಳಿರ್ಬೋದು ಅಥವಾ ಚಿಕ್ಕ ಚಿಕ್ಕ ಹಳ್ಳಿಗಳಿರ್ಬೋದು, ಅಂಥ ಒಂದು ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡು ದತ್ತಕ್ಕೆ ತೆಗೆದುಕೊಂಡು ಆ ಗ್ರಾಮದಲ್ಲಿ ಸವಿಸ್ತಾರವಾಗಿ ಆರೋಗ್ಯದ ಬಗ್ಗೆ, ಏನಂತಂದ್ರೆ ಆರೋಗ್ಯದ ಬಗ್ಗೆ ಮಾಹಿತಿ, ನೈರ್ಮಲ್ಯದ ಬಗ್ಗೆ ಮಾಹಿತಿ, ರೋಗ ತಡೆಗಟ್ಟುವಲ್ಲಿ ಯೋಗದ ಪಾತ್ರ ಕುರಿತು ಮಾಹಿತಿ ಮತ್ತು ಉಚಿತ ತಪಾಸಣಾ ಶಿಬಿರಗಳನ್ನು ಮಾಡೋದು ಅಥವಾ ಮನೆಮದ್ದು ಅಂತ ಕಾರ್ಯಕ್ರಮಗಳು, ಅಂದರೆ ಮನೆಯಲ್ಲಿ ಚಿಕ್ಕ ಪುಟ್ಟ ಕಾಯಿಲೆಗಳಿಗೆ ಯಾವ ರೀತಿ ಚಿಕಿತ್ಸೆಯನ್ನು ಮದ್ದನ್ನು ತಯಾರು ಮಾಡ್ತಕ್ಕಂಥದ್ದೇ ಇರ್ಬೋದು. ಇನ್ನಿತರ ಹಲವು ಈ ನಮ್ಮ ಈ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅನ್ನೋ ರೀತಿಯಲ್ಲಿ, ಅಂದರೆ ರೋಗ ತಡೆಗಟ್ಟುವ ಮುಂಜಾಗ್ರತೆ ಕ್ರಮಗಳ ಬಗ್ಗೆ ಈ ರೀತಿಯಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಂತ ಹಂತವಾಗಿ ನಾವು